ಸ್ನೇಹಿತರೆ ನಮಸ್ಕಾರ. ಪೈಥಾನಿನ ಸೆಷನ್ 13ಗೆ ಸ್ವಾಗತ. ಈ ಸೆಷನಿನ ಟೈಟಲ್ಲು ಡಿಸಿಷನ್ ಮೇಕಿಂಗ್ ಇನ್ ಪೈಥಾನ್ ಅಂತ, ಅಂದರೆ ಅಡ್ವಾನ್ಸ್ ಡಿಸಿಷನ್ ಮೇಕಿಂಗ್ ಇನ್ ಪೈಥಾನ್ನ ನೋಡೋಣ. ಹೋದ ಸೆಷನ್ನಲ್ಲಿ ನೀವು ಸಿಂಪಲ್ ಡಿಸಿಷನ್ ಮೇಕಿಂಗ್ನ ನೋಡಿದ್ರಿ. ಈ ಸೆಷನ್ನಲ್ಲಿ ಅಡ್ವಾನ್ಸ್ಡ್ ಡಿಸಿಷನ್ ಮೇಕಿಂಗ್ನ ನಾವು ಕಲಿಯೋಣ. ಮೊದಲನೇದಾಗಿ ಸೆಷನ್ ಆಬ್ಜೆಕ್ಟಿವ್ಸ್ ಏನು ಅಂತ ತೋರಿಸ್ತೀನಿ. ಮೊದಲು ನಾವು ಸೆಷನ್ 12ನ ಒಂದು ಟಾಸ್ಕ್ದು ಸೊಲ್ಯೂಷನ್ ನೋಡೋಣ. ಆಮೇಲೆ ಅಡ್ವಾನ್ಸ್ ಡಿಸಿಷನ್ ಮೇಕಿಂಗಲ್ಲಿ ಇಫ್ ಎಲ್ಲಿಫ್ ಅಂದ್ರೇನು, ಅದಕ್ಕೂ ಸಿಂಗಲ್ ಲೈನ್ ಇಫ್ ಸ್ಟೇಟ್ಮೆಂಟ್ ಹೆಂಗೆ ಕೊಡೋದು, ಮತ್ತು ಪಾಸ್ಟ್ ಸ್ಟೇಟ್ಮೆಂಟ್ ಬಗ್ಗೆ ಇವತ್ತು ಸ್ವಲ್ಪ ವಿಚಾರ ಮಾಡೋಣ. ಹೋದ ಸೆಷನ್ನಲ್ಲಿ ನಿಮಗೊಂದು ಟಾಸ್ಕ್ ಕೊಟ್ಟಿದ್ದೆ ನಾನು. ಅಕ್ಸೆಪ್ಟ್ ದಿ ನೇಮ್, ಸಬ್ಜೆಕ್ಟ್ ಆ್ಯಂಡ್ ಇಟ್ಸ್ ಮಾರ್ಕ್ಸ್ ಆ್ಯಂಡ್ ಚೆಕ್ ಇಫ್ ದಿ ಸ್ಟೂಡೆಂಟ್ ಹ್ಯಾಸ್ ಪಾಸ್ಡ್ ಇನ್ ದಿ ಸಬ್ಜೆಕ್ಟ್ ಆರ್ ನಾಟ್ ಅಂತ ಒಂದು ಟಾಸ್ಕ್ ಕೊಟ್ಟಿದ್ದೆ. ಅದ್ರ ಪ್ರೋಗ್ರಾಮ್ ನಾನು ನಿಮಗೆ ಬರೆದು ತೋರಿಸಿದ್ದೀನಿ ನೋಡಿ. ಪ್ರೋಗ್ರಾಮು ಇದೆ, ಔಟ್ಪುಟ್ಟು ಇದೆ. ಈ ಪ್ರೋಗ್ರಾಮಲ್ಲಿ ನೋಡಿ ನಾನು ಇನ್ಪುಟ್ ಮಾಡ್ಕೊಂಡಿದ್ದೀನಿ ಸ್ಟೂಡೆಂಟ್ ನೇಮ್ನ, ಸಬ್ಜೆಕ್ಟ್ ನೇಮ್ನ ಕೂಡ ನಾನು ಇನ್ಪುಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಮಾರ್ಕ್ಸ್ನ ಕೂಡ ನಾನು ಇನ್ಪುಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಮಾರ್ಕ್ಸ್ನ ನಾನು 35ಕ್ಕಿಂತ ಜಾಸ್ತಿನಾ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಸಬ್ಜೆಕ್ಟಲ್ಲಿ ನಾವು ಪಾಸ್ ಆಗಬೇಕಾದ್ರೆ 35ಕ್ಕಿಂತ ಜಾಸ್ತಿ ಬಂದಿರಬೇಕು, ಅಥವಾ 35 ಆದರೂ ಬಂದಿರಬೇಕು. ಸೊ ಅದಕ್ಕೆ ನಾನು ಕಂಡೀಷನ್ ಏನು ಕೊಟ್ಟಿದ್ದೀನಿ ನೋಡಿ, ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35. ಈ ಕಂಡೀಷನ್ ಟ್ರೂ ಆದರೆ ನಾನೇನು ಪ್ರಿಂಟ್ ಮಾಡ್ತಾಯಿದ್ದೀನಿ, ದಟ್ ಸ್ಟೂಡೆಂಟ್ ಅಂದರೆ ಆ ಸ್ಟೂಡೆಂಟ್ ಹೆಸರು ಹ್ಯಾಸ್ ಪಾಸ್ಡ್ ಇನ್ ದಿ ಸಬ್ಜೆಕ್ಟ್. ಯಾವ ಸಬ್ಜೆಕ್ಟ್ ನಾನು ಕೊಟ್ಟಿರ್ತೀನಿ ಆ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದಾನೆ ಅಂತ ಪ್ರಿಂಟ್ ಮಾಡ್ತಾಯಿದ್ದೀನಿ. ಇಲ್ಲ ಅವನು ಫೇಲ್ ಆಗಿದ್ದಾನೆ ಅಂತ ಪ್ರಿಂಟ್ ಮಾಡ್ತಾಯಿದ್ದೀನಿ. ಸೊ ಸೊಲ್ಯೂಷನ್ ನೋಡೋಣ ಬನ್ನಿ. ಔಟ್ಪುಟ್ ಏನು ಬರ್ತಾ ಇದೆ, ಎಂಟರ್ ದಿ ಸ್ಟೂಡೆಂಟ್ ನೇಮ್. ಕಿರಣ್ ಅನ್ನೋ ಒಂದು ಸ್ಟೂಡೆಂಟ್ ನೇಮ್ ಕೊಟ್ಟಿದ್ದೀನಿ. ಸಬ್ಜೆಕ್ಟು ಫಿಸಿಕ್ಸ್ ಅಂತ ಕೊಟ್ಟಿದ್ದೀನಿ. ಮಾರ್ಕ್ಸು 56 ಅಂತ ಕೊಟ್ಟಿದ್ದೀನಿ. ಸೊ ಈಗ ಔಟ್ಪುಟ್ ಏನು ಬರ್ತಾ ಇದೆ, ಕಿರಣ್ ಹ್ಯಾಸ್ ಪಾಸ್ಡ್ ಇನ್ ಫಿಸಿಕ್ಸ್. ಎರಡನೇ ಸಲ ರನ್ ಮಾಡಿದಾಗ ನಾನು ರಮೇಶ್ ಅನ್ನೋ ಸ್ಟೂಡೆಂಟ್ ನೇಮ್ ಕೊಟ್ಟಿದ್ದೀನಿ, ಮ್ಯಾಥ್ಸ್ ಅನ್ನೋ ಸಬ್ಜೆಕ್ಟ್ ನೇಮ್ ಕೊಟ್ಟಿದ್ದೀನಿ, ಮಾರ್ಕ್ಸು 12 ಅಂತ ಕೊಟ್ಟಿದ್ದೀನಿ. ಸೊ ಈಗ ಔಟ್ಪುಟ್ ಏನು ಬರ್ತಾ ಇದೆ, ರಮೇಶ್ ಹ್ಯಾಸ್ ಫೇಲ್ಡ್ ಇನ್ ಮ್ಯಾಥ್ಸ್ ಅಂತ ಬರ್ತಾ ಇದೆ. ತುಂಬಾ ಸಿಂಪಲ್ ಪ್ರೋಗ್ರಾಮು. ಇದನ್ನು ನೀವು ಮಾಡಿರ್ಬೋದು ಅಂತ ನಾನು ಭಾವಿಸ್ತೀನಿ. ಮಾಡಿಲ್ಲ ಅಂದರೆ ದಯವಿಟ್ಟು ಈ ಪ್ರೋಗ್ರಾಮ್ನ ಕಾಪಿ ಮಾಡಿಕೊಂಡು ನೀವು ಪೈಚಾರ್ಮಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡಿ. ಸೊ ಟಾಸ್ಕ್ 12ಅಲ್ಲಿ ಏನು ಮಾಡಿದ್ರಿ, ಸೆಷನ್ 12ಅಲ್ಲಿ ಇರುವಂತಹ ಟಾಸ್ಕು ಏನು ಮಾಡಿದ್ರಿ ಅಂತ ನಿಮಗೆ ಗೊತ್ತಾಯಿತು. ಈ ಸೆಷನ್ಗೆ ಬರೋಣ. ಈಗ ಈ ಸೆಷನ್ನಲ್ಲಿ ನಾನು ನಿಮಗೆ ಇವತ್ತು ಇಫ್ ಎಲ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಇದನ್ನು ನಾವು ಅಡ್ವಾನ್ಸ್ಡ್ ಇಫ್ ಅಂತ ಕೂಡ ಕರಿತೀವಿ, ಅಥವಾ ಇಫ್ ಎಲ್ಸಿಫ್ ಲ್ಯಾಡರ್, ಇಫ್ ಎಲ್ಲಿಫ್ ಲ್ಯಾಡರ್ ಅಂತ ಕೂಡ ಕರಿತೀವಿ. ಸೊ ಇವಾಗ ಮೊದಲನೇದಾಗಿ ಈ ಫ್ಲೋ ಚಾರ್ಟ್ನ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ಎಕ್ಸ್ಪ್ರೆಷನ್ನ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಟೆಸ್ಟ್ ಎಕ್ಸ್ಪ್ರೆಷನ್ಸ್ ಇದೆ, ಎಕ್ಸ್ಪ್ರೆಷನ್ 1, ಎಕ್ಸ್ಪ್ರೆಷನ್ 2, ಎಕ್ಸ್ಪ್ರೆಷನ್ 3. ಮೊದಲನೇ ಟೆಸ್ಟ್ ಎಕ್ಸ್ಪ್ರೆಷನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತು, ಯಾವುದೇ ಟೆಸ್ಟ್ ಎಕ್ಸ್ಪ್ರೆಷನ್ನ ನಾವು ಟೆಸ್ಟ್ ಮಾಡಿದಾಗ ಅದು ನಮಗೆ ಟ್ರೂ ವ್ಯಾಲ್ಯೂ ಕೊಡುತ್ತೆ, ಇಲ್ಲ ಫಾಲ್ಸ್ ವ್ಯಾಲ್ಯೂ ಕೊಡುತ್ತೆ, ಅಥವಾ ಎಸ್ ವ್ಯಾಲ್ಯೂ ಕೊಡುತ್ತೆ, ಅಥವಾ ನೋ ವ್ಯಾಲ್ಯೂ ಕೊಡುತ್ತೆ. ಎಸ್ ವ್ಯಾಲ್ಯೂ ಕೊಟ್ಟರೆ ಏನಾಗುತ್ತೆ, ಸ್ಟೇಟ್ಮೆಂಟ್ 1ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಮಾಡಿ ಕೊನೆ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಕೊನೆ ಸ್ಟೇಟ್ಮೆಂಟ್ ಅಂದರೆ ಸ್ಟೇಟ್ಮೆಂಟ್ ಬಿಲೋ ದ ಇಫ್ ಬ್ಲಾಕ್, ಆ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಈ ಎಕ್ಸ್ಪ್ರೆಷನ್ 1 ಫೇಲ್ ಆಯಿತು ಅನ್ನಿ, ಹಾಗಂದರೆ ಫಾಲ್ಸ್ ಆಯಿತು ಅಂದರೆ ಎಕ್ಸ್ಪ್ರೆಷನ್ 2ನ ಟೆಸ್ಟ್ ಮಾಡ್ತಾ ಇದ್ದೀನಿ. ಈ ಎಕ್ಸ್ಪ್ರೆಷನ್ 2 ಕೂಡ ನನಗೆ ಟ್ರೂ ವ್ಯಾಲ್ಯೂ ಕೊಡುತ್ತೆ, ಇಲ್ಲ ಫಾಲ್ಸ್ ವ್ಯಾಲ್ಯೂ ಕೊಡುತ್ತೆ, ಅಥವಾ ಎಸ್ ವ್ಯಾಲ್ಯೂ ಕೊಡುತ್ತೆ, ಅಥವಾ ನೋ ವ್ಯಾಲ್ಯೂ ಕೊಡುತ್ತೆ. ಎಸ್ ವ್ಯಾಲ್ಯೂ ಕೊಟ್ಟರೆ ಸ್ಟೇಟ್ಮೆಂಟ್ 2ನ ಎಕ್ಸಿಕ್ಯೂಟ್ ಮಾಡ್ತೀನಿ, ಕೊನೆ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, ಅಂದರೆ ಸ್ಟೇಟ್ಮೆಂಟ್ ಬಿಲೋ ಇಫ್ ಬ್ಲಾಕು. ಒಂದು ವೇಳೆ ಅದು ಫಾಲ್ಸ್ ಆದರೆ ಸ್ಟೇಟ್ಮೆಂಟ್ 3 ನಾನು ಚೆಕ್ ಮಾಡ್ತಾ ಇದ್ದೀನಿ. ಈ ಸ್ಟೇಟ್ಮೆಂಟ್ 3 ಕೂಡ ನನಗೆ 2 ವ್ಯಾಲ್ಯೂಸ್ ಬರ್ಬೋದು, ಟ್ರೂ ವ್ಯಾಲ್ಯೂ ಬರ್ಬೋದು, ಇಲ್ಲ ಫಾಲ್ಸ್ ವ್ಯಾಲ್ಯೂ ಬರ್ಬೋದು. ಟ್ರೂ ವ್ಯಾಲ್ಯೂ ಬಂದರೆ ಸ್ಟೇಟ್ಮೆಂಟ್ 3ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಫಾಲ್ಸ್ ವ್ಯಾಲ್ಯೂ ಬಂದರೆ ಎಲ್ ಸ್ಟೇಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ, ಅಥವಾ ಎಲ್ಸ್ ಬ್ಲಾಕ್ಗೆ ಹೋಗ್ತಾ ಇದ್ದೀನಿ. ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆದಮೇಲೆ ಕೊನೆಗೆ ಸ್ಟೇಟ್ಮೆಂಟ್ ಬಿಲೋ ಇಫ್ ಅನ್ನೋದು ಏನಿದೆ ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟು ನಿಮಗೆ ಏನು ಗೊತ್ತಿರಬೇಕು ಅಂದರೆ, ಈ ಸ್ಟೇಟ್ಮೆಂಟ್ ಬಿಲೋ ಇಫ್ ಅನ್ನೋದು ಯಾವಾಗಲೂ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಯಾವುದೇ ಎಕ್ಸ್ಪ್ರೆಷನ್ ಟ್ರೂ ಆದರೂ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆದರೂ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ನೊಂದು, ಇಷ್ಟೇ ಎಕ್ಸ್ಪ್ರೆಷನ್ ಇರಬೇಕು ಅನ್ನೋದೇನಿಲ್ಲ. ಇವಾಗ ನೋಡಿ 1, 2, 3 3 ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದೀನಿ. ಕೆಲವೊಂದು ಪ್ರಾಬ್ಲಮಲ್ಲಿ ನನಗೆ 3ಕ್ಕಿಂತ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಕೂಡ ಇರ್ಬೋದು. ಅದಕ್ಕೆ ನಾವು ಇದನ್ನು ಇಫ್ ಎಲ್ಸ್ ಲ್ಯಾಡರ್ ಅಂತ ಕೂಡ ಕರಿತೀವಿ. ಇದನ್ನು ನಾವು ಸಿಂಟ್ಯಾಕ್ಸ್ ಮುಖಾಂತರ ಹೆಂಗೆ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಇವಾಗ ನಾವು ತಿಳ್ಕೊಳ್ಳೋಣ.
ಇವಾಗ ನೋಡಿ, ಇವಾಗ ನಿಮಗೆ 2 ಪಿಕ್ಚರ್ಸ್ ತೋರಿಸ್ತಾ ಇದ್ದೀನಿ. ಒಂದು ಈ ಪರ್ಟಿಕ್ಯುಲರ್ ಇಫ್ ಎಲ್ಲಿಫ್ ಫ್ಲೋ ಚಾರ್ಟ್ ಹೆಂಗಿರುತ್ತೆ ಅಂತ, ಇನ್ನು ರೈಟ್ ಸೈಡಲ್ಲಿ ಅದರದ್ದು ಸಿಂಟ್ಯಾಕ್ಸ್ ತೋರಿಸ್ತಾ ಇದ್ದೀನಿ. ಸಿಂಟ್ಯಾಕ್ಸ್ ಹೆಂಗೆ ಬರೆಯೋದು ಅಂದರೆ ನೋಡಿ, ಫಸ್ಟ್ ಇಫ್ ಎಕ್ಸ್ಪ್ರೆಷನ್ 1 ಕೊಟ್ಟು ಅದರ ಕೆಳಗಡೆ ಸ್ಟೇಟ್ಮೆಂಟ್ 1 ಕೊಡ್ತಾ ಇದ್ದೀನಿ. ಸೊ ಇಂಡೆಂಟೇಷನ್ ಆಗಿದೆ ಇಲ್ಲಿ. ಅದು ತಪ್ಪಿದ್ರೆ, ಹಂಗಂದ್ರೆ ಅದೇನಾದರೂ ಫಾಲ್ಸ್ ಆದರೆ ಎಲ್ಲಿಫಿಗೆ ಬರ್ತಾ ಇದ್ದೀನಿ. ಎಲ್ಲಿಫಲ್ಲಿ ಎಕ್ಸ್ಪ್ರೆಷನ್ 2 ಕೊಡ್ತಾ ಇದ್ದೀನಿ, ಅದರ ಕೆಳಗಡೆ ಸ್ಟೇಟ್ಮೆಂಟ್ 2 ಕೊಡ್ತಾ ಇದ್ದೀನಿ. ಇನ್ನೊಂದು ಎಲ್ಲಿಫಿಗೆ ಬರ್ತಾ ಇದ್ದೀನಿ, ಎಕ್ಸ್ಪ್ರೆಷನ್ 3 ಕೊಡ್ತಾ ಇದ್ದೀನಿ, ಅದರ ಕೆಳಗಡೆ ಸ್ಟೇಟ್ಮೆಂಟ್ 3 ಕೊಡ್ತಾ ಇದ್ದೀನಿ. ಇವು ಯಾವುದೂ ಪಾಸ್ ಆಗದೆ ಇದ್ದರೆ ಅಂದರೆ ಫೈನಲಿ ಎಲ್ ಸ್ಟೇಟ್ಮೆಂಟ್ಗೆ ಬರ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಏನು ಗೊತ್ತಿರಬೇಕು ಇಲ್ಲಿ ಅಂದರೆ, ಇಲ್ಲಿ ಒಂದೇ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದೇನಿಲ್ಲ, ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಕೂಡ ನಾವು ಹಾಕ್ಬೋದು. ಯಾಕೆಂದರೆ ಇದೊಂದು ಬ್ಲಾಕ್ ಅಂತ ಅನ್ನಿಸ್ಕೊಳ್ಳುತ್ತೆ. ಬ್ಲಾಕ್ ಅಂತ ಅನ್ನಿಸ್ಕೊಂಡಾಗ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ನ ಕೂಡ ನೀವು ಇಲ್ಲಿ ಹಾಕ್ಬೋದು. ಹಾಗಂದರೆ ಎಕ್ಸ್ಪ್ರೆಷನ್ 1 ಟ್ರೂ ಆದಾಗ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸ್ಪ್ರೆಷನ್ 2 ಟ್ರೂ ಆದಾಗ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ಥರ ಪ್ರತಿಯೊಂದು ಎಕ್ಸ್ಪ್ರೆಷನ್ಗೂ ನಾವು ಟ್ರೂ ಆ್ಯಂಡ್ ಫಾಲ್ಸ್ ಎವ್ಯಾಲ್ಯೂಯೇಟ್ ಮಾಡ್ಕೊಂಡು ಹೋಗಿ, ಟ್ರೂ ಆದರೆ ಆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗಿ ಫೈನಲ್ ಸ್ಟೇಟ್ಮೆಂಟ್ ಬರುತ್ತೆ. ಫಾಲ್ಸ್ ಆದರೆ ಎಲ್ಲಿಫ್ಗೆ ಹೋಗಿ ನೆಕ್ಸ್ಟ್ ಎಕ್ಸ್ಪ್ರೆಷನ್ನು ಎವ್ಯಾಲ್ಯೂಯೇಟ್ ಆಗುತ್ತೆ. ಇದು ಸಿಂಪಲ್ ಎಕ್ಸಾಂಪಲ್ ಆಫ್ ಆ್ಯನ್ ಇಫ್ ಎಲ್ಲಿಫ್ ಲ್ಯಾಡರ್. ನಾನು ಮೊದಲನೇ ಹೇಳ್ದಂಗೆ ಈ ಒಂದು ಇಫ್ಗೆ ನಂಬರ್ ಆಫ್ ಎಲ್ಲಿಫ್ಸ್ ಇರ್ಬೋದು, ಕೊನೆಯದಾಗಿ ಒಂದು ಎಲ್ಸ್ ಇರ್ಬೋದು. ಸೊ ಇಷ್ಟೇ ಎಲ್ಲಿಫ್ ಇರಬೇಕು ಅಂತ ಏನಿಲ್ಲ, ನಂಬರ್ ಆಫ್ ಎಲಿಫ್ಸ್ ಕೂಡ ಇರ್ಬೋದು. ಸೊ ಇವಾಗ ಇದನ್ನು ನಾವು ಪ್ರೋಗ್ರಾಮಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡೋಣ. ಪೈಚಾರ್ಮ್ಗೆ ಹೋಗ್ಬಿಟ್ಟು ಒಂದು ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ನ ತೊಗೊಂಡು ಇಫ್ ಎಲ್ಲಿಫ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಇವಾಗ ಪೈಚಾರ್ಮ್ಗೆ ಹೋಗಿ ಅದನ್ನು ಇಂಪ್ಲಿಮೆಂಟ್ ನಾವೀಗ ಮಾಡೋಣ. ನೋಡಿ, ಇವಾಗ ಪೈಚಾರ್ಮಲ್ಲಿ ನಾನೊಂದು ಪ್ರೋಗ್ರಾಮ್ ಬರೆದಿದ್ದೀನಿ. ಈ ಪ್ರೋಗ್ರಾಮಲ್ಲಿ ಮೊದಲು 3 ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿದ್ದೀನಿ. ಪ್ರಿಂಟ್ 1 ಪೈಥನ್, ಪ್ರಿಂಟ್ 2 ಜಾವಾ, ಪ್ರಿಂಟ್ 3 C++ ಅಂತ. ಇದು 3 ಥರ ಕೋರ್ಸಸ್ ಅಂತ ಅಂದ್ಕೊಳ್ಳೋಣ. ಈ ಒಂದೊಂದು ಕೋರ್ಸ್ಗೂ ಒಂದೊಂದು ನಂಬರ್ ಕೊಟ್ಟಿದ್ದೀನಿ, 1 2 3 ಅಂತ. ಯೂಸರ್ಗೆ ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ, ಸೆಲೆಕ್ಟ್ ಯುವರ್ ಕೋರ್ಸ್ ಅಂತ. ಅಂದರೆ ಯೂಸರ್ ಏನು ಮಾಡ್ತಾನೆ, ಪೈಥನ್ ಬೇಕು ಅಂದರೆ 1 ಟೈಪ್ ಮಾಡ್ತಾನೆ, ಜಾವಾ ಬೇಕು ಅಂದರೆ 2 ಟೈಪ್ ಮಾಡ್ತಾರೆ, ಇಲ್ಲ C++ ಬೇಕು ಅಂದರೆ 3 ಟೈಪ್ ಮಾಡ್ತಾರೆ. ಸೊ ಅದನ್ನು ಅಕ್ಸೆಪ್ಟ್ ಮಾಡಬೇಕಲ್ವ ನಾನು. ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಚಾಯ್ಸ್ ಅನ್ನೋ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ಚಾಯ್ಸ್ ಅನ್ನೋ ವೇರಿಯೇಬಲ್ಗೆ ಇನ್ಪುಟ್ ಅಂತ ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಿಮಗೆ ಇನ್ಪುಟ್ ಫಂಕ್ಷನ್ ಅಂದರೆ ಏನು ಅಂತ ಗೊತ್ತು. ಇನ್ಪುಟ್ ಫಂಕ್ಷನ್ನು ಯೂಸರಿಂದ ಇನ್ಪುಟ್ ಮಾಡೋದಕ್ಕೆ ನಾವು ಉಪಯೋಗಿಸ್ಕೊತೀವಿ. ಇಂಟ್ ಫಂಕ್ಷನ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಇನ್ಪುಟ್ ಸ್ಟ್ರಿಂಗ್ ವ್ಯಾಲ್ಯೂ ಆಗಿ ತೊಗೊಳುತ್ತೆ, ಅದನ್ನು ನಾವು ಇಂಟೀಜರ್ ವ್ಯಾಲ್ಯೂ ಆಗಿ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಚಾಯ್ಸ್ ಅನ್ನೋದು 1 ಆದಾಗ, ಅಂದರೆ ಇಫ್ ಚಾಯ್ಸ್ ಈಸ್ ಡಬಲ್ ಈಕ್ವಲ್ ಟು 1, ನೋಡಿ ಇಲ್ಲಿ ಈಕ್ವಾಲಿಟಿ ಆಪ್ರೇಟರ್ ಯೂಸ್ ಮಾಡ್ತಾ ಇದ್ದೀನಿ. ಡಬಲ್ ಈಕ್ವಲ್ ಟು ಅಂದರೆ ಈಕ್ವಾಲಿಟಿ ಆಪ್ರೇಟರ್. ಇಫ್ ದ ಯೂಸರ್ ಟೈಪ್ಸ್ ಚಾಯ್ಸ್ ಈಸ್ ಈಕ್ವಲ್ ಟು 1, ಅಂದರೆ ಚಾಯ್ಸ್ 1 ಆದಾಗ ಏನಾಗುತ್ತೆ, ಪ್ರಿಂಟ್ ಯು ಹ್ಯಾವ್ ಸೆಲೆಕ್ಟೆಡ್ ಪೈಥನ್, ಅಂದರೆ ಪೈಥನ್ನ ಸೆಲೆಕ್ಟ್ ಮಾಡಿದೆಯಾ ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಏನಾಗುತ್ತೆ, ಕೊನೆಯದಾಗಿ ಇವು ಯಾವ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗಲ್ಲ. ಎಲ್ಲಿಫು ಎಲ್ಸು ಆಗಲ್ಲ. ಕಂಪ್ಲೀಟ್ ಇಫ್ ಬ್ಲಾಕಿಂದನೇ ಹೊರಗಡೆ ಬರುತ್ತೆ. ಕೊನೆ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಪ್ರಿಂಟ್ ಥ್ಯಾಂಕ್ ಯು ಸಿ ಯು ಸೂನ್, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ವೇಳೆ ಯೂಸರು 2 ಅಂತ ಟೈಪ್ ಮಾಡಿದ್ರೆ, ಸೊ ಚಾಯ್ಸ್ ಈಸ್ ಈಕ್ವಲ್ ಟು 1 ಇದೇನಾಗುತ್ತೆ, ಇದು ಫಾಲ್ಸ್ ಆಗುತ್ತೆ. ಚಾಯ್ಸ್ ಈಸ್ ಈಕ್ವಲ್ ಟು ಟ್ರೂ ಅನ್ನೋದು ಟ್ರೂ ಆಗುತ್ತೆ. ಸೊ ಪ್ರಿಂಟ್ ಯು ಹ್ಯಾವ್ ಸೆಲೆಕ್ಟೆಡ್ ಜಾವಾ ಅನ್ನೋ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆಗಿ ಫೈನಲಿ ಪ್ರಿಂಟ್ ಥ್ಯಾಂಕ್ ಯು ಸಿ ಯು ಸೂನ್ ಅಂತ ಬರುತ್ತೆ. ಸೊ ಇವಾಗ ಈ ಪ್ರೋಗ್ರಾಮ್ನ ನಾವು ರನ್ ಮಾಡಿ ನೋಡೋಣ. ಸೊ ಈ ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀನಿ, ನೆಸ್ಟೆಡ್ ಇಫ್ ಅನ್ನೋ ಪ್ರೋಗ್ರಾಮ್ನ. ಸೊ ನೋಡಿ, ಅಲ್ಲಿ ಕೆಳಗಡೆ ನಿಮಗೆ ತೋರಿಸ್ತಾ ಇದೆ ಪೈಥನ್, ಜಾವಾ, C++, 3 ಕೋರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಸೆಲೆಕ್ಟ್ ಯುವರ್ ಕೋರ್ಸ್ ಅಂತ ಕೊಡ್ತೀನಿ. ಈಗ 1 ಅಂತ ಕೊಟ್ಟರೆ ಅದು ಹೇಳ್ತಾ ಇದೆ ನೋಡಿ, ಯು ಹ್ಯಾವ್ ಸೆಲೆಕ್ಟೆಡ್ ಪೈಥನ್. ಇನ್ನೊಂದ್ಸಲಿ ರನ್ ಮಾಡೋಣ. ಇವಾಗ ಸೆಲೆಕ್ಟ್ ಯುವರ್ ಕೋರ್ಸ್ ಅಂತ ಕೊಡ್ತಾ ಇದೆ. ಇವಾಗ ನಾನು 2 ಅಂತ ಕೊಡ್ತೀನಿ. ಸೊ ಯು ಹ್ಯಾವ್ ಸೆಲೆಕ್ಟೆಡ್ ಜಾವಾ, ಥ್ಯಾಂಕ್ ಯು ಸಿ ಯು ಸೂನ್ ಅಂತ ತೋರಿಸ್ತಾ ಇದೆ. ಇನ್ನೊಂದ್ಸಲಿ ರನ್ ಮಾಡ್ತೀನಿ ಈ ಕೋರ್ಸ್ನ, ಈ ಪ್ರೋಗ್ರಾಮ್ನ. ಇವಾಗ 3 ಅಂತ ಕೊಡ್ತೀನಿ. ಅವಾಗ ಏನು ಕೊಡ್ತಾ ಇದೆ ನೋಡಿ, ಯು ಹ್ಯಾವ್ ಸೆಲೆಕ್ಟೆಡ್ C++ ಅಂತ ಕೊಡ್ತಾ ಇದೆ. ಸೊ ಇನ್ನೊಂದ್ಸಲಿ ರನ್ ಮಾಡಿ ನೋಡೋಣ. ಫೈನಲ್ ಆಗಿ ಈ 1 2 3 ಬಿಟ್ಟು ಬೇರೆ ವ್ಯಾಲ್ಯೂ ಕೊಟ್ಟು ನೋಡೋಣ ಏನಾಗುತ್ತೆ ಅಂತ. ಇವಾಗ ವ್ಯಾಲ್ಯೂ 4 ಅಂತ ಕೊಡ್ತೀನಿ. ಈಗ ವ್ಯಾಲ್ಯೂ 4 ಅಂತ ಕೊಟ್ಟಾಗ ನೋಡಿ, ರಾಂಗ್ ಚಾಯ್ಸ್ ಅಂತ ಬರ್ತಾ ಇದೆ. ಹಾಗಂದರೆ ಯಾವುದೇ ವ್ಯಾಲ್ಯೂ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. 1 2 3 ಯಾವುದೇ ವ್ಯಾಲ್ಯೂನು ಮ್ಯಾಚ್ ಆಗ್ತಾ ಇಲ್ಲ.
ಆದ್ದರಿಂದ ಅದು ರಾಂಗ್ ಚಾಯ್ಸ್ ಅಂತ ಬರ್ತಾ ಇದೆ. ಥ್ಯಾಂಕ್ ಯು, ಸಿ ಯು ಸೂನ್ ಅಂತ ಬರ್ತಾ ಇದೆ. ಸೊ ಹಂಗಂದರೆ ಇದು ನಿಮ್ಗೇನು ಅರ್ಥ ಆಯಿತು? ಈ ಥ್ಯಾಂಕ್ ಯು, ಸಿ ಯು ಸೂನ್ ಅನ್ನೋದು ಪ್ರತಿಯೊಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ್ರೂ ಇಫಲ್ಲಿ ಅದು ಬರ್ತಾನೇ ಇದೆ. ಯಾಕೆಂದರೆ ಅದು ಇಫ್ ಬ್ಲಾಕ್ ಆದಮೇಲೆ ಇರುವಂತಹ ಕೊನೆ ಸ್ಟೇಟ್ಮೆಂಟು. ಸೊ ಇದು ಸಿಂಪಲ್ ಎಕ್ಸಾಂಪಲ್ ಆಫ್ ಇಫ್ ಎಲ್ಇಫ್ನ ಹೆಂಗೆ ಬರಿಬೇಕು ಅನ್ನೋದನ್ನು ನಿಮಗೆ ಗೊತ್ತಾಯಿತು. ಇವಾಗ ನೆಕ್ಸ್ಟು ಸಿಂಗಲ್ ಲೈನ್ ಇಫ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ಸಿಂಗಲ್ ಲೈನ್ ಇಫ್ ಸ್ಟೇಟ್ಮೆಂಟ್ ಅಂದರೆ ಇಡೀ ಇಫ್ ಸ್ಟೇಟ್ಮೆಂಟ್ನ ಒಂದೇ ಲೈನಲ್ಲಿ ಬರೆಯೋದು. ನಾನು ನಿಮಗೆ ಹೇಳಿದ್ದೆ ಪೈಥನ್ನು ತುಂಬ ಸಿಂಪಲ್ ಲ್ಯಾಂಗ್ವೇಜು ಅಂತ. ಇಂಗ್ಲೀಷಲ್ಲಿ ಯಾವ ರೀತಿ ಮಾತಾಡ್ತೀವಿ ಆ ರೀತಿ ನಾವು ಪೈಥನ್ನಲ್ಲಿ ಆ್ಯಕ್ಚುಲಿ ನಾವು ಪ್ರೋಗ್ರಾಮ್ನ ಬರಿಬೋದು. ಇವಾಗ ನೋಡಿ, ಒಂದು 2 ಸಿಂಪಲ್ ಎಕ್ಸಾಂಪಲ್ಸ್ನ ತೊಗೊಂಡಿದ್ದೀನಿ. ಏಜ್ ಇಸ್ ಈಕ್ವಲ್ ಟು 12. ನಾನು ಚೆಕ್ ಮಾಡ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ಏಜ್ ಇರುವಂತಹ ಪರ್ಸನ್ನು ವೋಟ್ ಮಾಡಬಹುದಾ, ವೋಟ್ ಮಾಡೋಕ್ಕಾಗಲ್ವಾ ಅಂತ. ಇದೇ ಪ್ರೋಗ್ರಾಮ್ನ ನಾವು ಹೋದ ಸೆಷನಲ್ಲಿ ಮಾಡಿ ಇಫ್ ಎಲ್ಸ್ ಬ್ಲಾಕ್ನ ಯೂಸ್ ಮಾಡಿದ್ವಿ. ಇವಾಗ ಅದನ್ನೇ ಎಲಿಮಿನೇಟ್ ಮಾಡಿ ಒಂದು ಸಿಂಗಲ್ ಲೈನಲ್ಲಿ ಬರೆಯೋಣ. ನೋಡಿ ಏನು ಬರಿತಾ ಇದ್ದೀನಿ ನಾನು, ಪ್ರಿಂಟ್ ಕ್ಯಾನ್ ವೋಟ್ ಇಫ್ ಏಜ್ ಇಸ್ ಗ್ರೇಟರ್ ದ್ಯಾನ್ 18 ಎಲ್ಸ್ ಪ್ರಿಂಟ್ ಕ್ಯಾನಾಟ್ ವೋಟ್. ಅಂದರೆ ಈ ಕ್ಯಾನ್ ವೋಟ್ ಅನ್ನೋದು ಯಾವಾಗ ಪ್ರಿಂಟ್ ಆಗುತ್ತೆ? ಇಫ್ ಏಜ್ ಇಸ್ ಗ್ರೇಟರ್ ದ್ಯಾನ್ 18 ಎಲ್ಸ್ ಪ್ರಿಂಟ್ ಕ್ಯಾನಾಟ್ ವೋಟ್. ಸೊ ಅಂದರೆ ಏಜ್ ಗ್ರೇಟರ್ ದ್ಯಾನ್ 18 ಇದ್ದರೆ ಈ ಕ್ಯಾನ್ ವೋಟ್ ಅನ್ನೋದು ಪ್ರಿಂಟ್ ಆಗುತ್ತೆ. ಏಜ್ 18ಗಿಂತ ಕಡಿಮೆ ಇದ್ದರೆ ಕ್ಯಾನಾಟ್ ವೋಟ್ ಪ್ರಿಂಟ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಬನ್ನಿ. ಈ ಪ್ರೋಗ್ರಾಮ್ ಕೂಡ ನಾವು ಇಫ್ ಎಲ್ಸ್ ಬ್ಲಾಕಲ್ಲಿ ನಾವು ಬರೆದಿದ್ವಿ. ಒಂದು ನಂಬರು ಪಾಸಿಟಿವ್ ನಂಬರಾ ಅಥವಾ ನೆಗೆಟಿವ್ ನಂಬರಾ ಅಂತ ಚೆಕ್ ಮಾಡೋದಕ್ಕೆ ಬರೆದಿದ್ವಿ. ಅಂದರೆ ನಂಬರ್ ಗ್ರೇಟರ್ ದ್ಯಾನ್ 0 ಇದ್ದರೆ ಪಾಸಿಟಿವು, ಲೆಸರ್ ದ್ಯಾನ್ 0 ಇದ್ದರೆ ನೆಗೆಟಿವು. ಇವಾಗ ನಂಬರ್ ಇಸ್ ಈಕ್ವಲ್ ಟು 10 ಅಂತ ತೊಗೊಂಡಿದ್ದೀನಿ ನೋಡಿ. ಪ್ರಿಂಟ್ ಪಾಸಿಟಿವ್ ಇಫ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ 0 ಎಲ್ಸ್ ಪ್ರಿಂಟ್ ನೆಗೆಟಿವ್. ಅಂದರೆ ನೋಡಿ, ಪಾಸಿಟಿವ್ ನಂಬರ್ ಅಂತ ಯಾವಾಗ ಪ್ರಿಂಟ್ ಆಗುತ್ತೆ? ಇಫ್ ನಂಬರ್ ಇಸ್ ಗ್ರೇಟರ್ ದ್ಯಾನ್ 0. ನಂಬರು 0ಕ್ಕಿಂತ ಗ್ರೇಟರ್ ಇದ್ದರೆ ಅದು ಪಾಸಿಟಿವ್ ನಂಬರ್ ಅನ್ನಿಸ್ಕೊಳ್ಳುತ್ತೆ, ಲೆಸರ್ ದ್ಯಾನ್ 0 ಇದ್ದರೆ ಅದು ನೆಗೆಟಿವ್ ಅನ್ನಿಸ್ಕೊಳ್ಳುತ್ತೆ. ಸೊ ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ನೋಡಿ, ಕೆನಾಟ್ ವೋಟ್ ಅಂತ ಮೊದಲನೇ ಔಟ್ಪುಟ್ ಬರ್ತಾ ಇದೆ, ಯಾಕೆಂದರೆ ಏಜ್ ಇಸ್ ಈಕ್ವಲ್ ಟು 12. ಹಾಗೂ ಎರಡನೇ ಔಟ್ಪುಟ್ಟು ಪಾಸಿಟಿವ್ ಅಂತ ಬರ್ತಾ ಇದೆ, ಯಾಕೆಂದರೆ ನಂಬರ್ ಇಸ್ ಈಕ್ವಲ್ ಟು 10. ಇವಾಗ ಬೇಕಾದ್ರೆ ಈ ನಂಬರ್ ಇಸ್ ಈಕ್ವಲ್ ಟು -5 ಮಾಡಿ ನೋಡೋಣ. ಹಾಗೂ ಇಲ್ಲಿ ಏಜು 18ಗಿಂತ ಜಾಸ್ತಿ ಮಾಡೋಣ, 20 ಮಾಡೋಣ. ಇವಾಗ ನೋಡೋಣ ಏನು ಔಟ್ಪುಟ್ ಬರುತ್ತೆ ಅಂತ. ಈಗ ರನ್ ಮಾಡಿ ನೋಡೋಣ. ಈಗ ನೋಡಿ, ಕ್ಯಾನ್ ವೋಟ್ ಆ್ಯಂಡ್ ನೆಗೆಟಿವ್ ಅಂತ ಬರ್ತಾ ಇದೆ. ಸೊ ಪ್ರೋಗ್ರಾಮ್ 100% ಆಗಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಸೊ ಇವಾಗ ನಾವು ಪೈಥನಲ್ಲಿ ಸಿಂಗಲ್ ಲೈನ್ ಇಫ್ ಸ್ಟೇಟ್ಮೆಂಟ್ ಕೂಡ ಬರಿಬೋದು. ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ ಏನು ಗೊತ್ತಿರಬೇಕು ಇಫಲ್ಲಿ ಅಂದರೆ, ಪಾಸ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಇದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ಒಂದು ಫೈಲ್ ಓಪನ್ ಮಾಡ್ತೀನಿ, ಪೈಥನ್ ಫೈಲು. ಪಾಸ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ಇವಾಗ ಇದಕ್ಕೊಂದು ಕಮೆಂಟ್ ಕೊಡೋಣ, ಪಾಸ್ ಸ್ಟೇಟ್ಮೆಂಟ್ ಇನ್ ಪೈಥನ್. ಪಾಸ್ ಸ್ಟೇಟ್ಮೆಂಟ್ ಇನ್ ಪೈಥನ್. ಸೊ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ನೋಡಿ. ಇವಾಗ ಏನೋ ಒಂದು ಡಿಪಾರ್ಟ್ಮೆಂಟ್ ಅಂತ ಒಂದು ವೇರಿಯಬಲ್ ಇದೆ ಅಂತ ಅಂದ್ಕೊಳ್ಳೋಣ. DEPT ಡಿಪಾರ್ಟ್ಮೆಂಟ್ ಈಸ್ ಈಕ್ವಲ್ ಟು, ಇದು ಸ್ಟ್ರಿಂಗ್ ವೇರಿಯಬಲ್, ಇದು HR ಅಂತ ಕೊಡ್ತೀನಿ. ಇವಾಗ ಒಂದು ಕಂಡೀಷನ್ ನಾನು ಚೆಕ್ ಮಾಡ್ತಾ ಇದ್ದೀನಿ. ಯಾವ ಕಂಡೀಷನು? ಇಫ್ ಡಿಪಾರ್ಟ್ಮೆಂಟ್ ಈಸ್ ಈಕ್ವಲ್ ಟು HR. ಅಂದರೆ ಒಂದು ಕಂಡೀಷನ್ಗೆ ಚೆಕ್ ಮಾಡ್ತಾ ಇದ್ದೀನಿ. ಇಫ್ ಡಿಪಾರ್ಟ್ಮೆಂಟ್ ಈಸ್ ಈಕ್ವಲ್ ಟು HR, ಏನು ಮಾಡಬೇಕು ಅನ್ನೋದು ನಂಗೆ ಗೊತ್ತಿಲ್ಲ, ಏನು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಇವಾಗ ಇದರ ಕೆಳಗಡೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಪ್ರಿಂಟ್ ಥ್ಯಾಂಕ್ ಯು ಅಂತ ಒಂದು ಸ್ಟೇಟ್ಮೆಂಟ್ ಹಾಕ್ತೀನಿ. ಸೊ ಇವಾಗ ನೀವು ಏನು ಅರ್ಥ ಮಾಡ್ಕೊತಿದ್ದೀರಾ ಇದರಲ್ಲಿ ಅಂದರೆ, ಇಫ್ ಬ್ಲಾಕ್ ಕಂಪ್ಲೀಟ್ ಆಗಿಲ್ಲ. ಯಾಕೆಂದರೆ ಈ ಡಿಪಾರ್ಟ್ಮೆಂಟ್ ಇಸ್ ಈಕ್ವಲ್ ಟು HR, ಈ ಕಂಡೀಷನ್ ಟ್ರೂ ಆದರೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನೋಡಿ, ಈ ಥರ ಒಂದು ಪ್ರಾಬ್ಲಮ್ಸು ನಮಗೆ ಪ್ರೋಗ್ರಾಮಿಂಗಲ್ಲಿ ಬರ್ತಾ ಇರುತ್ತೆ. ಯಾವುದೋ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಏನು ಮಾಡಬೇಕು ಅನ್ನೋ ಲಾಜಿಕ್ ನಮಗಿನ್ನೂ ಗೊತ್ತಿರಲ್ಲ. ಆ ಕಾರಣಕ್ಕಾಗಿ ಲಾಜಿಕ್ ಗೊತ್ತಿಲ್ಲ ಅಂತ ಹೇಳಿ ಇಫ್ ಕಂಡೀಷನ್ನೇ ಬರೀದೇ ಇರೋಂಗೂ ಇಲ್ಲ. ಇಫ್ ಕಂಡೀಷನ್ ಬರೀಬೇಕು, ಬರ್ದು ಅದು ಎರರ್ ಕೊಡಬಾರ್ದು ನನಗೆ. ಇವಾಗ ನಾನು ಬ್ಲಾಕ್ ಒಳಗಡೆ ಏನೂ ಬರೆದಿಲ್ಲ, ಏನೂ ಬರದೇ ಇರೋದ್ರಿಂದ ಆ ಬ್ಲಾಕ್ ಒಳಗಡೆ ನನಗೆ ಎರರ್ ಕೊಡ್ತಾ ಇದೆ. ಸೊ ಇಂಥ ಸಮಯದಲ್ಲಿ ನಾನು ಏನು ಮಾಡ್ಬೋದು ಅಂದರೆ, ಆ ಇಫ್ ಕಂಡೀಷನ್ ಒಳಗೆ ಸುಮ್ಮನೆ ಪಾಸ್ ಅಂತ ಕೊಡ್ಬೋದು. ಈ ಪಾಸ್ ಅಂತ ಕೊಟ್ಟರೆ ನೋಡಿ, ಆಟೋಮೆಟಿಕ್ಕಾಗಿ ಎರರ್ ಹೋಗ್ತಾ ಇದೆ. ಇವಾಗ ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ, ಥ್ಯಾಂಕ್ ಯು ಅಂತ ಬರ್ತಾ ಇದೆ. ಯಾಕೆಂದರೆ ಥ್ಯಾಂಕ್ ಯು ಯಾಕೆ ಬರ್ತಾ ಇದೆ ಅಂದರೆ, ಈ ಪರ್ಟಿಕ್ಯುಲರ್ ಪಾಸ್ ಅನ್ನೋದು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಹಾಗಂದರೆ ಏನು, ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಟೈಮು ನಾನು ಪ್ರೋಗ್ರಾಮ್ ಬರೆಯುವಾಗ ನನಗೆ ಲಾಜಿಕ್ ಏನು ಬರೀಬೇಕು ಅಂತ ಗೊತ್ತಾದರೆ, ಈ ಪಾಸ್ ಅನ್ನೋದನ್ನು ತೆಗೆದುಬಿಟ್ಟು
ಈ ಪಾಸನ್ನು ತೆಗೆದುಬಿಟ್ಟು ಬೇಕಾದ್ರೆ ನಾನು ಲಾಜಿಕ್ ಹಾಕ್ಬೋದು. ಇಲ್ಲೇನೋ ಒಂದು ಸಿಂಪಲ್ ಲಾಜಿಕ್ ಹಾಕ್ತೀನಿ ನೋಡಿ. ಏನು ಹಾಕ್ತೀನಿ ಲಾಜಿಕ್ಕು? ದಿಸ್ ಈಸ್ HR, ದಿಸ್ ಈಸ್ HR ಡಿಪಾರ್ಟ್ಮೆಂಟ್. ಈಗ ನೋಡಿ, ಇಫ್ ಡಿಪಾರ್ಟ್ಮೆಂಟ್ ಇಸ್ ಈಕ್ವಲ್ ಟು HR ಅಂತ ಕೊಟ್ಟು ನಾನು ಕೆಳಗಡೆ ಏನು ಮಾಡಿದ್ದೀನಿ, ಪ್ರಿಂಟ್ ದಿಸ್ ಈಸ್ HR ಡಿಪಾರ್ಟ್ಮೆಂಟ್ ಅಂತ ಹಾಕ್ತಾಯಿದ್ದೀನಿ. ಆಮೇಲೆ ಕೆಳಗಡೆ ಥ್ಯಾಂಕ್ ಯು ಅಂತ ಹಾಕ್ತಾಯಿದ್ದೀನಿ. ಇದರಿಂದ ಏನು ಅರ್ಥ ಆಯಿತು? ಈ ಡಿಪಾರ್ಟ್ಮೆಂಟ್ HR ಆಗಿದ್ದರೆ ಈ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಕೆಳಗಡೆ ಏನಾಗುತ್ತೆ, ಥ್ಯಾಂಕ್ ಯು ಅಂತ ಬರ್ತಾ ಇದೆ. ಸೊ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ನಾನಿವಾಗ ಪಾಸ್ ಸ್ಟೇಟ್ಮೆಂಟ್ ಕೊಡಬೇಕು ಅಂತ. ಸೊ ಪಾಸ್ ಸ್ಟೇಟ್ಮೆಂಟ್ ಯಾಕೆ ಕೊಡ್ತೀವಿ ನಾವು ಅಂದರೆ, ಇಫ್ ಬ್ಲಾಕು ನಮಗೆ ಪೂರ್ತಿಯಾಗಿ ನಮಗೆ ಅದ್ರ ಬಗ್ಗೆ ಏನು ಲಾಜಿಕ್ ಬರೀಬೇಕು ಅಂತ ನಮಗೆ ಗೊತ್ತಾಗಿರಲ್ವಲ್ಲ, ಅಂಥ ಟೈಮಲ್ಲಿ ನಾವು ಪಾಸ್ ಸ್ಟೇಟ್ಮೆಂಟ್ನ ನಾವು ಕೊಡ್ತೀವಿ. ಸರಿ, ಹಾಗಾದರೆ ಇವತ್ತಿನ ಸೆಷನಲ್ಲಿ ನೀವೇನೇನು ಕಲ್ತ್ರಿ? ಇಫ್ ಎಲ್ಲಿಫ್ ಹೆಂಗೆ ಕೊಡಬೇಕು ಅಂತ ಗೊತ್ತಾಯಿತು, ಹಾಗೂ ಪಾಸ್ ಸ್ಟೇಟ್ಮೆಂಟ್ ಹೆಂಗೆ ಕೊಡಬೇಕು ಅಂತ ನಿಮಗೆ ಗೊತ್ತಾಯಿತು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿಂಗಲ್ ಲೈನ್ ಇಫ್ ಸ್ಟೇಟ್ಮೆಂಟ್ ಹೆಂಗೆ ಕೊಡಬೇಕು ಅಂತ ಗೊತ್ತಾಯಿತು. ಸೊ ಇಷ್ಟು ತಿಳ್ಕೊಂಡ್ಮೇಲೆ ಬನ್ನಿ ಇವತ್ತಿನ ಟಾಸ್ಕ್ ಏನು ಅಂತ ನೋಡಿಬಿಡೋಣ. ರೈಟ್ ಎ ಪ್ರೋಗ್ರಾಮ್ ಟು ಫೈಂಡ್ ಬಿಗ್ಗೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್. ಸೊ ನೀವೇನು ಮಾಡಬೇಕು, 3 ನಂಬರ್ನ ಅಕ್ಸೆಪ್ಟ್ ಮಾಡಬೇಕು, ABC ಅಂತ. ಆ 3 ನಂಬರ್ನ ಅಕ್ಸೆಪ್ಟ್ ಮಾಡಿ ಆ 3 ನಂಬರಲ್ಲಿ ಯಾವುದು ಬಿಗ್ಗೆಸ್ಟ್ ನಂಬರು ಅಂತ ಡಿಸ್ಪ್ಲೇ ಮಾಡಬೇಕು. ಹಾಗೂ ಇನ್ನೊಂದು ಪ್ರೋಗ್ರಾಮ್ ಬರೆದು ಯಾವುದು ಸ್ಮಾಲೆಸ್ಟ್ ನಂಬರ್ ಅಂತ ಕೂಡ ನೀವು ಡಿಸ್ಪ್ಲೇ ಮಾಡಬೇಕು. ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಇವತ್ತಿನ ಸೆಷನ್ನಲ್ಲಿ ಇಫ್ ಎಲ್ಲಿಫ್ ಬ್ಲಾಕ್ನ ನೀವು ಆ್ಯಕ್ಚುಲಿ ಕಲ್ತ್ಕೊಂಡ್ರಿ. ಮುಂದಿನ ಸೆಷನಲ್ಲಿ ಐಟರೇಷನ್ ಅಂದರೆ ಏನು ಪೈಥನಲ್ಲಿ ಅಂತ ನಾವು ವಿಚಾರ ಮಾಡೋಣ. ಸೊ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.